ಈಗ ಒಂದು ನಿರಾನೇರವಾಗಿ ಮುನ್ರತ್ನ ಅವರ ಟೀಮ್ ಆಗಿರ್ಬೋದು, ಮುನ್ರತ್ನ ಅವರಾಗಿರ್ಬೋದು, ಬಿಜೆಪಿ ಅವರಾಗಿರ್ಬೋದು ಆರೋಪ ಮಾಡೋದು ಯಾರ ಮೇಲೆ ಅಂದ್ರೆ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವ್ರ ಮೇಲೆ ಒಂದು ಸೋಲಿನ ಒಂದು ದ್ವೇಷ, ಸೋಲಿನ ಸೇಡನ್ನ ಈ ಮೂಲಕ ತೀರಿಸ್ಕೊಂಡ್ಬಿಟ್ರು. ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು ಈ ಮೂಲಕ ಸೇಡಿನ ತೀರಿಸ್ಕೊಂಡ್ಬಿಟ್ರು. ಏನು ಇಲ್ಲದೆ ಇರ್ತಕ್ಕಂಥ ವಿಚಾರದಲ್ಲಿ ಏನೋ ಒಂದು ತಂದಿಕ್ಬಿಟ್ಟಿದ್ದಾರೆ. ಈಗ ಸೋಲು ಗೆಲುವು ಸಹಜ. ಸೋಲಿಗೆ ನಮಗೆ ಬೇಜಾರಿದೆ. ಹೌದು, ಅವರೊಬ್ಬ ಪ್ರತಿಸ್ಪರ್ಧಿ ಗೆದ್ದಿದ್ದಾನೆ. ಮುಂದಿನ ಚುನಾವಣೆಯಲ್ಲಿ ಅವನೇ ಗೆಲ್ತಾನ? ಪ್ರತಿಸ್ಪರ್ಧಿ ಗೆಲ್ತಾನ? ಒಮ್ಮೆ ನಮಗೆ ಗೆಲ್ಲಾಗುತ್ತೆ, ಒಮ್ಮೆ ಸೋಲಾಗುತ್ತೆ. ಅದ್ರಲ್ಲಿ ದೊಡ್ಡ ವಿಷಯ ಅಲ್ಲ ಅದು. ಅದ್ರ ಮೇಲೆ ಮುನಿರತ್ನನ್ಗೆ ಯಾರು ಸ್ಕ್ರಿಪ್ಟ್ ಬರ್ಕೊಟ್ಟಿರ್ಲಿಲ್ಲ. ಈ ಡೈಲಾಗ್ ಹೇಳು, ಈ ತರ ಕೆಟ್ಟದಾಗ ಮಾತಾಡು, ಅಶ್ಲೀಲವಾಗಿ ಮಾತಾಡು, ನೀಚ ಮಟ್ಟದ ಗುಣವನ್ನು ತೋರಿಸು ಅಂತ ಯಾರು ಹೇಳಿದ್ರ ಅವನಿಗೆ? ಅದು ಮುನಿರತ್ನ ಮಾಡ್ಕೊಟ್ಟಿರೋ ತಪ್ಪು, ಅಪರಾಧ. ಅದಕ್ಕೆ ಕ್ಷಮಿಸಲಾಗದ ಅಪರಾಧ ಇದು. ಇದು ಅಂತಿಂತದಲ್ಲ. ನೋಡ್ರಿ, ಭ್ರಷ್ಟಾಚಾರ ಅಂದ್ರೆ ಯಾರೋ ಹಣ ತಗೊಂಡು ಲಂಚ ತಗೊಂಡ, ಕೆಲಸ ಮಾಡ್ದ, ಇನ್ನು ಯಾರಿಗೂ ಕಾಟ ಕೊಟ್ಟ, ಇವೆಲ್ಲ ಮುನಿರತ್ನ ಮುಂಚೆಯಿಂದ ಬಂದಂತ ಪ್ರಕರಣಗಳೇ. ಯಾರ ಮೇಲೆ ಸುಮ್ಮನೆ ಅಟ್ರಾಸಿಟಿ ಕೇಸ್ ಹಾಕಿಸ್ದ, ಇಂಥವೆಲ್ಲ ಬರ್ತಾನೆ ಇದ್ದೋ. ಆದರೆ ಇದಿದೆಯಲ್ಲ, ಈ ಹೇಳಿಕೆಗಳಿದಾವಲ್ಲ, ತುಂಬಾ ಅಸಹ್ಯಕರವಾದ ಅನಾಗರಿಕ ವರ್ತನೆ. ಇದನ್ನು ಕ್ಷಮಿಸಲಾಗದು. ಇದನ್ನ ನಾವ್ಯಾರು ಕುಕಪ್ ಮಾಡಿರೋದಲ್ಲ, ತಯಾರು ಮಾಡಿರೋದಲ್ಲ. ಇದು ಮುನಿರತ್ನ ಅವನ ನಿಜ ಸ್ವರೂಪ ಏನು, ನಿಜವಾದ ಬಣ್ಣ ಏನು, ಅವನ ನಿಜವಾದ ಯೋಗ್ಯತೆ ಏನು. 2010ರಲ್ಲೇ ಚೆಲುವರಾಜುಗೆ ಕಿರುಕುಳ ಸ್ಟಾರ್ಟ್ ಆಗಿತ್ತಂತೆ. ಆಗಲ್ಲ ಸೈಲೆಂಟ್ ಆಗಿದ್ದಂತ ವ್ಯಕ್ತಿ ಈಗ ಯಾಕೆ ಬಂದ್ರು ಹೊರಗಡೆ ಅನ್ನೋದು ಇವರ ಆರೋಪ, ಬಿಜೆಪಿ ಪ್ರಶ್ನೆ. ಈಗ ನಮಗೆ ಚೆಲುವರಾಜು ನಮಗ್ ಗೊತ್ತಿಲ್ಲ, ಅವನೊಬ್ಬ ಗುತ್ತಿಗೆದಾರ. ನೋಡಿ, ಈ ಪ್ರಕರಣಗಳು ಹೆಂಗಾಗ್ತವೆ ಅಂದ್ರೆ, ಹನುಮಂತರಾಯಪ್ಪ ಗೊತ್ತಲ್ವಾ ನಿಮಗೆ? ನಿಮ್ ಪಕ್ಷದವರ? ಹೌದು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು. ಮತ್ತೆ ಅವ್ರು ಗೊತ್ತಲ್ವಾ? ಇವರು ಅವರೇ ಚೂ ಬಿಟ್ಟಿರೋದು ಅಂತ. ಈಗ ಚೂ ಬಿಟ್ಟಿರೋದು ಏನಿಲ್ಲ, ಯಾರು ಏನು ಚೂ ಬಿಡಕ್ ಆಗೋದಿಲ್ಲ. ಆ ಮುನಿ ಬಾಯೊಳಗೆ ಯಾರು ಏನಾದ್ರು ಬೆಂಕಿ ಇಕ್ಕಿದ್ರ ಈ ತರ ಮಾತಾಡು ಅಂತ? ಇಲ್ಲ ರೀ, ಅವ್ನ ಹೊಲಸು, ಮುನಿರತ್ನನ ಮನಸ್ಸು ಹೊಲಸು, ಆತನ ತಲೆ ಹೊಲಸು, ಅವ್ನ ಬಾಯಲ್ಲಿ ಬಂದಿದೆ ಅಷ್ಟೇನೆ. ಆ ಪ್ರಕರಣವನ್ನು ನೀವು ಎಷ್ಟು ಗಂಭೀರವಾಗಿ ಪರಿಗಣಿಸಿ ಅನ್ನೋದು ಬಹಳ ಮುಖ್ಯ. ಇದನ್ನ ನೀವು ಮಾಮೂಲಿಯಾಗಿ ಬಿಟ್ಬಿಡಕ್ ಆಗ್ತದ? ಇದನ್ನ ಆಗಲ್ಲ. ಇದು ಮಾಮೂಲಿಯಾಗಿ ಬಿಡುವಂತ ಸಂಗತಿನ ಇದು ಅಲ್ಲ. ಹಂಗಾಗಿ ಇದನ್ನ ನಾವು ಗಂಭೀರವಾಗಿ ತಗೊಂಡಿದೀವಿ. ನೋಡಿ, ಹನುಮಂತರಾಯಪ್ಪ ಒಕ್ಕಲಿಗ ಮಹಿಳೆಗೆ ನೀನು ಅಸಹ್ಯವಾಗಿ ಮಾತಾಡಿದ್ಯಾ ಅಂತ ಹೇಳಿ ಅದನ್ನ ಟಾರ್ಗೆಟ್ ನಾವು ಮಾತಾಡ್ಲೇಬೇಕು, ಪ್ರೊಟೆಸ್ಟ್ ಮಾಡ್ಲೇಬೇಕು, ಕ್ರಮ ತಗೊಳ್ಳಿ, ಕಾನೂನು ಕ್ರಮ ಅಂತ ಹೇಳಲೇಬೇಕಲ್ಲ ನಾವು. ಅದಕ್ಕಾಗಿ ಹನುಮಂತರಾಯಪ್ಪ ಕೇಳ್ತಾ ಇರೋದು. ಆತ ದಲಿತರ ಮೇಲೆ ನೇರವಾಗಿ ಮಾತಾಡ್ತಾನೆ. ಸೊ ಅದನ್ನ ಅಟ್ರಾಸಿಟಿ ಆಯ್ತಾ, ಅದಕ್ಕೆ ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅದಕ್ಕೆ ಅವರು ಕ್ರಮ ತಗೊಂಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವನಿಗೆ ಯಾರೋ ಗುತ್ತಿಗೆದಾರನಿಗೆ 2010ರಿಂದ ಕಾಟ ಕೊಡ್ತಾ ಇದ್ದ ಅಂತ ನೀವು ಹೇಳ್ತಾ ಇದ್ರಲ್ಲ, ಕೊಡ್ತಾ ಇರಬಹುದೇನೋ. ಒಂದು ಬಾಯ್ಲಿಂಗ್ ಪಾಯಿಂಟ್ ಅದ ಬರುತ್ತೆ. ಒಂದು ನಾವು ತಡೆಯೋ ಶಕ್ತಿ, ಸಾಮರ್ಥ್ಯ ಇರ್ತಲ್ಲ, ಅವಾಗ ಅಲ್ಲಿ ಹೊಡಿತದದು. ಅವು ಹೊಡೆದಾಗ್ಲೇ ಈ ತರ ಪ್ರಕರಣಗಳು ಆಚೆಗೆ ಬಹಿರಂಗ ಆಗೋದು. ಚೆನ್ನಾಗಿದ್ದಾಗ ಆಯ್ತು, ನೀನು ನನಗೆ ಇವತ್ತೊಂದು ದಿನ ಬೈದೆ, ಕಳ್ಳ ಅಂತ ಬೈದೆ, ಏನೋ ಒಂದು ಕೆಟ್ಟ ಮಾತು ಬೈದೆ, ತಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ದಿನ ರಿವರ್ಸ್ ಆಗುತ್ತೆ, ಯಾಕಂದ್ರೆ ತಡೆಯೋ ಶಕ್ತಿ ಕಡಿಮೆ ಆಗ್ತದಲ್ಲ, ಅವತ್ತು ಈ ತರ ಪ್ರಕರಣಗಳು ಈಚೆ ಹೊರಗೆ ಬರ್ತವೆ. ಆದ್ರೆ ಈ ಪ್ರಕರಣ ಬಹಳ ಗಂಭೀರವಾದ ಪ್ರಕರಣ. ಇದನ್ನ ಬಿಜೆಪಿ ನಾಯಕರು ಮೌನವಾಗಿದ್ದು ಸಮ್ಮತಿ ತೊಡ್ತಾ ಇರ್ಬೋದು, ಆದ್ರೆ ಕ್ರಮ ಆಗಬೇಕು. ಆತನ ಮೇಲೆ ಕಠಿಣವಾದ ಕ್ರಮ ಆಗಬೇಕು. ಕಾನೂನು ಕ್ರಮ ಒಂದಾಗುತ್ತೆ. ಕಾನೂನು ಕ್ರಮ ಅಲ್ಲದೆ ಬಿಜೆಪಿ ತಾವು ಮೌಲ್ಯಯುತ ರಾಜಕಾರಣವನ್ನು ಮಾಡ್ತಾ ಇದೀವಿ ಅಂತ ತೋರ್ಸ್ಕೊಳಕ್ಕಾದ್ರು, ಅವರು ಒಂದು ಸ್ವಾಭಿಮಾನಿಗಳು, ನಾವು ಇಂಥದನ್ನ ನಾವು ಸಹಿಸಲ್ಲ ಅಂತ ಹೇಳಕ್ಕಾದ್ರೂ ಧೈರ್ಯವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು. ನಾವು ವಾಜಪೇಯಿ, ಅಡ್ವಾಣಿ ಇದ್ದವ್ರು ಇವಾಗಲೂ ಯಾಕೆ ನಾಪ್ಸ್ಕೊಂತೀವಿ? ಅದು ಏನೇ ಕೋಮುವಾದ ಇರಲಿ, ಆದ್ರೆ ಕೆಲವು ಮೌಲ್ಯಗಳು ಅವ್ರ ಹತ್ರ ಇತ್ತು. ಅವರಲ್ಲಿ ಅವ್ರ ಮಾತು, ಅವರ ಶಿಸ್ತು, ನಡೆ ನುಡಿ ನಿಮ್ಗೆ ನಾವು ನೋಡಿದ್ವಿ ಇವತ್ತು ಕೂಡ ಅನುಕರಣೀಯ. ಅವೆಲ್ಲ ಇವಾಗಿನ ಬಿಜೆಪಿ ನಾಯಕರಿಗೆ ಏನಾಗಿದೆ? ಇವರ ಮೌಲ್ಯ ಅಂದ್ರೆ ಭ್ರಷ್ಟಾಚಾರ, ಕಳ್ಳತನ, ದರೋಡೆ, ಈ ತರ ಮಾಫಿಯಾದವರು, ಈ ತರ ಕಮಲ, ಆಪರೇಷನ್ ಕಮಲ, ಇಂಥವೇ ಇವರು ಬಿಜೆಪಿನಲ್ಲಿ ಇವತ್ತು ಬಂದಿರೋ ಮೌಲ್ಯಗಳು. ಲಾಸ್ಟ್ 10 ವರ್ಷದ ನೋಡ್ತಾ ಇದ್ರೆ ತುಂಬಾ ಅಸಹ್ಯಕರವಾದ ವಾತಾವರಣವನ್ನ ಬಿಜೆಪಿ ನಿರ್ಮಾಣ ಮಾಡಿದೆ. ಆದರೆ ಈತನ ಮೇಲೆ ಕ್ರಮ ಜರುಗಿಸುವ ಮುಖಾಂತರ ನಾವು ಕೆಲವು ಸ್ವಲ್ಪ ಮೌಲ್ಯಗಳನ್ನ ಇಟ್ಕೊಂಡಿದ್ದೀವಿ, ನಾವು ಮಹಿಳಾ ವಿರೋಧಿ ಅಲ್ಲ, ನಾವು ದಲಿತ ವಿರೋಧಿ ಅಲ್ಲ ಅಂತ ಇವ್ರು ತೋರ್ಸ್ಕೊಳ್ಳೋಕಾದ್ರೂ ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕು. ಇಲ್ಲಾಂದ್ರೆ ಜನ ಏನಂತಾರೆ, ಚೀತು ಅಂತ ಇದ್ದಾರೆ ಆಲ್ರೆಡಿ. ಎಂಟೈರ್ ಬಿಜೆಪಿಗೆ ಅಂತಾರೆ. ಆರ್ ಅಶೋಕ್ ಹೇಳ್ತಾರೆ, ವಿರೋಧ ಪಕ್ಷದ ನಾಯಕನಾಗಿ ನಿನ್ಗೆ ತಾಕತ್ತು ದಮ್ಮಿಲ್ಲ, ಆ ಮುನಿ ಮೇಲೆ ಕ್ರಮ ತಗೊಳಕ್ಕೆ ಅಂತ ಕೇಳ್ತಾ ಇದ್ದಾರೆ. ವಿಜೇಂದ್ರಗೆ ಬೈತಾರೆ, ನೀನು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿ ನಿಮ್ ತಂದೆ ನಡೆದ ಹಾದಿಯಲ್ಲಿ ನಡಬೇಕಾದ್ರೆ ಇಂಥದನ್ನ ನೀನು ಸಹಿಸಬಾರದು, ನೀನು ಧ್ವನಿ ಎತ್ತಬೇಕು. ನಿನ್ನ ಪಕ್ಷದವನಾಗ್ಲಿ ಬೇರೆ ಪಕ್ಷದವನಾಗ್ಲಿ ಮಹಿಳೆಯ ಘನತೆಯ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ಇದು, ಅದನ್ನ ಯಾರು ಸಹಿಸಬಾರ್ದಲ್ಲ. ಸೊ ಅದಕ್ಕಾಗಿ ನೀವು ಕ್ರಮ ಜರುಗಿಸಬೇಕು ಅಂತೇಳಿ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇದನ್ನ ತೀರ್ಮಾನ ಮಾಡ್ಬೇಕಾದವ್ರು ಬಿಜೆಪಿ ನಾಯಕರು. ಅವ್ರ ಮೌಲ್ಯ ಇದೆಯಾ ಇಲ್ವಾ, ಅವ್ರಿಗೆ ಮಹಿಳಾ ಘನತೆಗೆ ಗೌರವ ಕೊಡ್ತಾರಾ ಇಲ್ವಾ, ದಲಿತರಿಗೆ ಗೌರವ ಕೊಡ್ತಾರಾ ಇಲ್ವಾ ಅಂತ ಹೇಳ್ಬೇಕಾದವ್ರು ಅವ್ರಿದ್ದಾರೆ. ಅದು ನಾವು ಕೂಡ ಕಾದು ನೋಡ್ತಾ ಇದ್ದೀವಿ. ಹನುಮೇಶ್ ಸರ್, ಈಗ